ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರುವಂತಹ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಆಗಲೇ ಹೇಳಿದೆ, ಅಮ್ಮ ಅವ್ರ ಬರ್ತ್ಡೇ ದಿನ ಟ್ರಿಪ್ಗಳಿಗೆ ಹೋಗಿದ್ರು. ಸ್ಯಾಟರ್ಡೇ ತಾನೇ ಬಂದಿದ್ದರು. ನಾವು ಸಂಡೇ ಹೋಗಿ ಸೆಲೆಬ್ರೇಟ್ ಮಾಡಿ ಬಂದ್ವಿ. ನಮಗೆ ಒಂದು ವರ್ಷನ ಅಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ ಅಂತೂ ಇರೋಕ್ಕಂತೂ ಆಗಲ್ಲ. ಪ್ರತಿ ವರ್ಷವೂ ನಾವು ಅವತ್ತಿನ ದಿನವೇ ಮಾಡ್ತೀವಿ. ಇದೇ ಫಸ್ಟ್ ಇಯರ್ ಅನಿಸುತ್ತೆ ನಾವು ಲೇಟಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆದರೂ ಪರವಾಗಿಲ್ಲ, ಚೆನ್ನಾಗೇ ಸೆಲೆಬ್ರೇಟ್ ಆಯಿತು. ಸಂಡೇ ಆಗಿರೋದ್ರಿಂದ ಎಲ್ಲರೂ ಸೇರಿದ್ವಿ. ಸೊ ಮೊದಲಿಗೆ ಕೇಕ್ ಕಟ್ ಮಾಡಿದ್ರು ಅಮ್ಮ. ಸೊ ನಮ್ಮ ಚೀಕು ಅಂತೂ ಕೇಕ್ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ತಿಂತಾ ಇರ್ತಾನೆ. ಸೊ ಇಲ್ಲಿ ನೋಡಿ ಎಲ್ಲನೂ ಸೆಲೆಬ್ರೇಷನ್ ಆಯಿತು. ಸೊ ಇದು ನಮ್ಮ ಅಕ್ಕನ ಮಗ. ಸೊ ಇವು ಮೂವರು ನಮ್ಮ ಅಮ್ಮಂಗೆ ಮೊಮ್ಮಕ್ಕಳು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ವೀಡಿಯೋ. ಈ ಮುದ್ದಿನ ಮೊಮ್ಮಕ್ಕಳು ಫಸ್ಟ್ ಅಮ್ಮಂಗೆ ತಿನ್ಸಿದ ಮೇಲೆ ಆಮೇಲೆ ನಮ್ಮ ಕಡೆ ಬರೋದು. ಸೊ ಹಾಗೆ ಸೆಲೆಬ್ರೇಷನ್ ಅಂದರೆ ಖುಷಿ ಎಲ್ಲ ಇರುತ್ತಲ್ವ. ಇದು ನಮ್ಮ ಅಕ್ಕನ ಜೊತೆ ಸಹ ಒಂದು ವೀಡಿಯೋ. ಹಾಗೆ ಏನಂತಾರೆ, ನಮ್ಮಮ್ಮ ಯಾವುದೋ ಫಂಕ್ಷನ್ಗೆ ಹೋಗಿದ್ರು ಪಾಪ. ಸೊ ಆಗ್ತಾನೆ ಟೈರ್ಡಾಗಿ ಮಧ್ಯಾಹ್ನ ಬಂದಿದ್ದರು. ಅಮ್ಮ ಬರೋಷ್ಟರಲ್ಲಿ ಅಕ್ಕ ಆಲ್ರೆಡಿ ಎಲ್ಲ ರೀತಿಯಾದಂತಹ ಅಡುಗೆನ ಮಾಡಿ ರೆಡಿಯಾಗಿಟ್ಟಿದ್ರು. ನಾನು ಕೇಕ್ ತೊಗೊಂಡು ಹೋಗೋಷ್ಟರಲ್ಲಿ 2 ಗಂಟೆ ಆಗೇ ಹೋಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳಿರೋ ಮನೆ ಗೊತ್ತಲ್ವ, ಹೇಳೋಕ್ಕಾಗಲ್ಲ. ಸೊ ಅವ್ರು ಮಾಡೋವಂತಹ ತೀಟೆಗೂ ಅದಕ್ಕೂ ನಾವು ಹೋಗಿ ಅಲ್ಲಿ ರೆಡಿಯಾಗಿ ಹೋಗೋಷ್ಟು ಕೇಕ್ ತೊಗೊಂಡು ಹೋಗೋಷ್ಟರಲ್ಲಿ ಆಯಿತು. ಸೊ ಇದು ನನ್ನ ಫ್ಯಾಮಿಲಿ, ಕ್ಯೂಟ್ ಫ್ಯಾಮಿಲಿ. ಗೊತ್ತಿದೆ ಅಲ್ಲ ನಿಮ್ಮೆಲ್ರಿಗೂ. ನಾನು, ನನ್ನ ಹಸ್ಬೆಂಡ್, ಅಮ್ಮ, ಉಲ್ಲಾಸು, ಚೀಕು. ಸೊ ಹಾಗೆ ಹೀಗೆ ಮಾಡ್ತಾಯಿದ್ವಿ. ಸೊ ಅಮ್ಮಂಗೆ ಗಿಫ್ಟ್ ಕೊಡಲೇಬೇಕಲ್ವ. ಗಿಫ್ಟ್ ಕೊಡದೆ ಅಂತೂ ಇರೋಕ್ಕಾಗಲ್ಲ. ಸೊ ಪ್ರತಿ ವರ್ಷ ಏನಾದರೂ ಒಂದು ಗಿಫ್ಟ್ ಕೊಡ್ತಾನೆ ಇರ್ತೀವಿ. ಅವರು ನಮಗೆ ಅದಕ್ಕಿಂತ ತ್ರಿಬಲ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನೋ ಒಂದು ಚಿಕ್ಕದಾಗಿ ನಾವು ಅಮ್ಮನಿಗೆ ಗಿಫ್ಟ್ ಕೊಡೋದು. ಸೊ ಅಕ್ಕ ಆಲ್ರೆಡಿ ಪರ್ಚೇಸ್ ಮಾಡಿದರು. ಸೊ ನನಗೆ ಬಾ ಕೊಡೋಣ ಇಬ್ಬರು ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಅಮ್ಮನಿಗೆ ಕೊಟ್ಟಂತಹ ಗಿಫ್ಟ್ ಇದು. ಅಲ್ಲೇನೋ ಒಂದು ಕಾನ್ವರ್ಸೇಷನ್ ಆಯಿತು, ಅದಕ್ಕೆ ನಗು ಹೋದರೆ ನಗು ನಮ್ಮೆಲ್ರಿಗೂ. ಸೊ ಹಾಗೆ ಅಮ್ಮನಿಗೆ ಸೀರೆ ಅದು ಇದು ಎಲ್ಲ ತುಂಬ ಇದೆ ಅಮ್ಮನ ಹತ್ರ. ಸೊ ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ಏನಾದರೂ ಒಂದು ಡಿಫ್ರೆಂಟಾಗಿ ಕೊಡ್ತಾ ಇರ್ತೀವಿ. ಅಮ್ಮನೂ ಸಹ ನಾನು ಹೇಳಿದ್ನಲ್ಲ, ನಾವು ಕೊಟ್ಟಿರೋದಕ್ಕಿಂತ ತ್ರಿಬಲ್ ನಮಗೆ ಕೊಡ್ತಾರೆ. ಅದರಲ್ಲಿ ನಾವು ಇದು ಕೊಡೋದು ನಮ್ಮ ಒಂದು ಚಿಕ್ಕ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿಪಟ್ಟರು ಗಿಫ್ಟನ್ನ ನೋಡಿ. ಯಾಕಂದರೆ ಚಾಮುಂಡೇಶ್ವರಿ ಅಂದರೆ ಅಮ್ಮಂಗೆ ತುಂಬಾ ಇಷ್ಟ. ಸೊ ಅದೇ ರೀತಿಯಾದಂತಹ ವಿಗ್ರಹನ ನಾವು ಕೊಟ್ವಿ. ಸೊ ದಿನನಿತ್ಯ ಪೂಜೆ ಮಾಡುವಂಥದ್ದು. ಸೊ ನಾವೇನಿದ್ರೂ ನಾನಾಗಲಿ, ಅಮ್ಮ ಆಗಲಿ, ಅಕ್ಕ ಆಗಲಿ ಯೂಸ್ಫುಲ್ ಆಗುವಂತಹ ಗಿಫ್ಟ್ಗಳನ್ನೇ ಕೊಡೋದು. ನನಗಂತೂ ಗಿಫ್ಟ್ ಕೊಡೋದು ತಗೊಳ್ಳೋದು ಅಂದರೆ ತುಂಬಾ ಇಷ್ಟ. ನನಗೆ ಸರ್ಪ್ರೈಸ್ ಗಿಫ್ಟ್ಗಳು ತುಂಬ ಇಷ್ಟ. ಸರ್ಪ್ರೈಸ್ ಗಿಫ್ಟ್ಗಳು ಯಾರಾದರೂ ಕೊಟ್ಟರೆ ಈ ಮುಯಿಗಳಾಗ್ತದೆ ಗೊತ್ತಾ ಬರ್ತಡೇ ಮಾಡಿದಾಗ. ಸೊ ನನಗೆ ಬರ್ತಡೇ ಮಾಡಿದಾಗ ದುಡ್ಡುಗಳು ಕೊಟ್ಟರೆ ಅಷ್ಟು ಇಷ್ಟ ಆಗೋಲ್ಲ. ಗಿಫ್ಟ್ಗಳು ಕೊಡಬೇಕು, ವೆರೈಟಿ ಗಿಫ್ಟ್ಗಳು ಕೊಡಬೇಕು. ಸೊ ಆ ಥರ ಕೊಟ್ಟರೆ ನನಗೆ ಇಷ್ಟ ಆಗೋದು. ಸೊ ನೋಡಿ, ಇದೇ ಅಕ್ಕ ನಾನು ಕೊಟ್ಟಂತಹ ಗಿಫ್ಟು. ನಮ್ಮಮ್ಮನಿಗೆ ಫಸ್ಟ್ ನೋಡಬೇಕು, ನಮ್ಮ ಅಕ್ಕ ಅವಳು ವೀಡಿಯೋ ಮಾಡ್ತಿದ್ದಾಳೆ ತೋರಿಸು ಅಂತ ಹೇಳ್ತಾಯಿದ್ರು. ಸೊ ನೋಡಿ, ಇದೇ ಚಾಮುಂಡೇಶ್ವರಿ ತಾಯಿ. ಸೊ ಅಮ್ಮಂಗೆ ಫುಲ್ ಖುಷಿ ಅಂತಲೇ ಖುಷಿ, ಹೇಳಲೇಬೇಡ, ಅಷ್ಟು ಖುಷಿ ಬಂದ್ಬಿಡ್ತು. ಸೊ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಆದಮೇಲೆ ಇಲ್ಲಿ ಕಬಾಬು, ಒಂದು ಕಡೆ ಚಿಕನ್ ಫ್ರೈ, ಇನ್ನೊಂದು ಕಡೆ ಏನಂದರೆ ಚಿಕನ್ ಬಿರಿಯಾನಿ. ಸೊ ಎಲ್ಲ ರೆಡಿಯಾಗಿತ್ತು. ಕಬಾಬ್ ಒಂದು ಮಾಡಬೇಕಿತ್ತು. ಆ್ಯಕ್ಚುಲಿ ಎಲ್ಲ ಅಡುಗೆ ಅಕ್ಕನೇ ಮಾಡಿದ್ದು ಅಂತ ಹೇಳಿದ್ನಲ್ಲ. ಪಾಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ನಮ್ಮ ಅಕ್ಕ ಇವತ್ತಂತೂ. ಪ್ರತಿಯೊಂದು ಅಡುಗೆ ಕೆಲಸ ಆಗಲಿ, ಪಾತ್ರೆ ಕೆಲಸ ಆಗಲಿ ಎಲ್ಲ ಪಾಪ ಅವ್ರ ಮೇಲೆ ಆಗೋಯ್ತು. ಸೊ ಮಟನ್ ಚಾಪ್ಸು ಎಲ್ಲ ಫುಲ್ಲು ರೆಡಿಯಾಗಿ ಇನ್ನೇನು ಊಟ ಮಾಡಬೇಕು ಅಷ್ಟೇ ನಾವು. ಸೊ ಬಾವ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಮಿಸ್ ಆಗಿದ್ರು. ಸೊ ಊಟ ಎಲ್ಲನೂ ಸಕ್ಕತ್ತಾಗಿ ಮಾಡಿದ್ರು. ನಮ್ಮ ಮನೆಯವ್ರಿಗೆ ನಮ್ಮ ಅಕ್ಕ ಮಾಡುವಂತಹ ಬಿರಿಯಾನಿ ತುಂಬ ಇಷ್ಟ. ಸೊ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ವೈನಿ ಹತ್ರ ಅಡುಗೆ ಮಾಡಿಸು ಅಂತ. ಸೊ ಒಟ್ಟಿಗೆ ಇವತ್ತೆಲ್ಲರೂ ಆಯಿತು. ಹಾಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ಲ, ಸೊ ಅದನ್ನು ನೋಡ್ಕೊಂಡು ಕೂತಿದ್ವಿ ನಾವು. ಅಕ್ಕ ಅಡುಗೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಮ್ಮ ಬಾಬಾ ಬಂದರು. ಪಪ್ಪ 5 ಅವರ್ 44 ನಿಮಿಷ, 344 ಕಿಲೋಮೀಟ್ರು ಹೋಗ್ತೀರಾ? ಹೋಗ್ಬೇಕು. ಹೋಗಿಲ್ಲ, ಬೇರೆಯವ್ರು ಕೊಡ್ತಾರೆ. ಶಿಕಾವಿ ಎಲ್ಲಿ ಯಾವ್ದು ಇದು ಶಿಕಾವಿ ನಮ್ಮ ಇದ್ರಲ್ಲಿ ದಾವಣಗೆರೆ ತಾನೆ. ಈಗ ನೋಡೋದು ರೂಟ್ಗಳು ಯಾವ್ದು ರೂಟ್ ಮೇಲೆ ಹೋಗ್ತೀವಿ ಅಂದರೆ ದಾವಣಗೆರೆ ಆಚೆ. ದಾವಣಗೆರೆ ಧಾರವಾಡ, ದಾವಣಗೆರೆ ಧಾರವಾಡ ಮಧ್ಯ ಶಿಕಾವಿ ಊರು ಎಲ್ಲಿ ಬರುತ್ತೆ ಫ್ರೆಂಡ್ಸ್? ದಾವಣಗೆರೆ ಬಂತು. ಹುಬ್ಳಿ ಐತೆ ನೋಡಿ, ಅಲ್ಲಿ ಹುಬ್ಳಿ ಹತ್ರ. ಹುಬ್ಳಿ ನಿಯರೆಸ್ಟ್. ಹುಬ್ಳಿನೇ 420 ಇದೆ. ಇನ್ನು ಹಿಂದಕ್ಕೇನೆ ಇನ್ನೊಂಚೂರು ಹಿಂದಕ್ಕದು.
ಅದಾದ್ಮೇಲೆ ಧಾರವಾಡ ಕಾಣಿಸ್ತಲ್ಲ ಅದು ಐತಲ್ಲ ರೆಡ್ಡು. ಓ ಲೊಕೇಶನ್ ಅದೇ ಲೊಕೇಶನ್ ರೆಡ್ ತೋರಿಸ್ತಾ ಇದ್ದಾರೆ. ಹುಬ್ಳಿನ ಹಿಂದಕ್ಕೆ ಹುಬ್ಳಿ ಇಲ್ಲೈತೆ, ಹುಬ್ಳಿಯಿಂದ ಐತೆ ಇಲ್ಲಿ ಇಲ್ಲಿದೆ ಲೊಕೇಶನ್. ಇಲ್ಲಿ ಯಾವುದೋ ಸವಣೂರ ಅಂತ ಐತಲ್ಲ, ಸವಣೂರು. ಸವಣೂರು ಅಂದರೆ ಇದು ಹುಬ್ಳಿ. ಹೋಗಿ ಬರೋಕ್ಕಾಗುತ್ತಾ? ಹೋಗ್ಬೇಕು ಅಂದರೆ ಇಲ್ಲ, ಕೆಲವರು ಓಡಿಸ್ತೀರಾ ಅಂದರೆ ಇಲ್ಲ ಸರ್ ಲೇಟ್ ಆಗಿದ್ರೆ ಬೆಳಗ್ಗೆ ಆಲ್ಟ್ ಆಗಿ ಬೆಳಗ್ಗೆ ಹೋಗೋಣ ಅಂತೀವಿ. ಕೆಲಸ ಆಗ್ಬಿಟ್ಟಿದ್ರೆ ಆಲ್ಟ್ ಆಗಿಲ್ಲ ಅಂದರೆ ಹೋಗಲೇಬೇಕು ಅಂದ್ರೆ ಬರಲೇಬೇಕು, ಏನು ಮಾಡೋಕ್ಕಾಗಲ್ಲ. ಏನಿದು ಬಾಸು? ಯಾಕೆ ಯಾರದು ಬಾಸ್? ಯಾರು ಬಾಸು? ಸರಿ ನಾನೇ ನೀವೇ? ಅದೇ ಹೋಗಲೇಬೇಕು ಅಂದರೆ ಏನು ಮಾಡೋಕ್ಕಲ್ಲ. ನಡೀರಿ ಹೋಗ್ಬಿಡೋಣ, ಆಟಿಂಗ್ ಬೇಡ ಅಂದರೆ ಕೆಲವರು ಆಟ ಹಾಕೊಂಡು ಹೋಗೋಣ, ಸುಮ್ಮನೆ ಯಾಕೆ ಅಷ್ಟು ಇದು ಮಾಡ್ಕೊಂಡು ಹೋಗೋದು, ಗಾಡಿ ಓಡಿಸೋದು ಅಂದರೆ ರೆಸ್ಟ್ ತಗೊಳ್ಳಿ ಅಂತಾರೆ. 3 ದಿವಸ ಸಿಗುತ್ತೆ ಕಿಲೋಮೀಟ್ರ್, ಅದೇನಿಲ್ಲ. ಒಂದು ದಿವಸಕ್ಕೆ ಹೋಗ್ಬರೋದು 3,000 ಕಿಲೋಮೀಟ್ರ್ ಮಿನಿಮಮ್ ಇದು. ಎಷ್ಟೊತ್ತಿಗೆ ಹೋಗ್ಬೇಕೀಗ? ಈಗ ಏರ್ಪೋರ್ಟ್ ಹೋಗ್ಬೇಕು 9 ಗಂಟೆಗೆ. ನಾಳೆ ಬೆಳಿಗ್ಗೆ 6:30. ಸೊ ನಮ್ಮ ಭಾವ ಶಿಗ್ಗಾವಿ ಊರಿಗೆ ಹೋಗ್ಬೇಕಿತ್ತಂತೆ, ಅದಕ್ಕೆ ಲೊಕೇಶನ್ ಹಾಕ್ಕೊಂಡು ಸೊ ಇಲ್ಲಿ ಹೋಗಬೇಕು ಅಂತ ಹೇಳ್ತಾಯಿದ್ರು. ಎಷ್ಟೊತ್ತಾಗುತ್ತೆ ಏನು ಅಂತ ಲೊಕೇಶನ್ ಚರ್ಚೆನೇ ಎಷ್ಟೊತ್ತಾಗೋಯಿತು. ಸೊ ನೋಡಿ, ಇದು ಫುಡ್ಡು ಹಾಗೆ ಅಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಲಾಗ್ನ ಮುಗಿಸ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ. ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.